ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತಾಂಡವ್ ಎಂತ ಆಟ ಆಡ್ತಿದಾರಪ್ಪ. ಪಾಪ ಭಾಗ್ಯ ಇವತ್ತಿನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಾಂಡವೇ ಕಾರಣ ಆಗ್ಬಿಡ್ತಿದಾರಲ್ಲ. ಆಲ್ ದ ಬೆಸ್ಟ್ ಹೇಳೋದ್ರ ಮುಖಾಂತರನ ಚೂಕ್ ಕೊಟ್ಬಿಟ್ರ ತಾಂಡವ್. ಏನದು ಭಾಗ್ಯ ಕತೆ ಯಾಕೆ ಈ ರೀತಿ ಆಯಿತು? ಹಾಗಿದ್ರೆ ಎಕ್ಸಾಮ್ ಹಾಲಲ್ಲಿ ನೋಡ್ತದ್ದೇನು, ಏನಾಗ್ತದ ಇಲ್ಲಿ? ಭಾಗ್ಯಗೆ ಇರೋ ಆಪ್ಷನ್ ಏನು? ಯಾವ ಚಾಯ್ಸ್ ಇದೆ ಅವಳಿಗೆ? ಈ ಕಡೆ ತಾಂಡವ್ ಮುಂದೆ ಒಂದು ದೊಡ್ಡ ಸತ್ಯ ಬಟಾಬೈಲಾಗೋದ್ರಲ್ಲಿದೆ. ಶ್ರೇಷ್ಠ ಆಡ್ತಿರೋ ಆಟ ಏನು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಎಕ್ಸಾಮ್ ದಿನ ಬಂದೇ ಬಿಡ್ತು. ತಾಂಡವ್ ಹಾಗೆ ಭಾಗ್ಯ ಹಾಗೆ ತನ್ವಿ ಮೂವರಿಗೂ ಕೂಡ ಒಂದು ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿ ಇಬ್ಬರಿಗೆ ಎಕ್ಸಾಮ್ ಆಗಿದ್ರೆ ಈ ಕಡೆ ತಾಂಡವ್ಗೂ ಕೂಡ ಎಕ್ಸಾಮ್. ಏನಪ್ಪ ಎಕ್ಸಾಮ್ ಅಂತ ಹೇಳೋದು, ಅದನ್ನು ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಈ ಕಡೆ ಎಕ್ಸಾಮ್ ಇರೋದ್ರಿಂದಾಗಿ ಈ ಕಡೆ ಭಾಗ್ಯ ಹಾಗೆ ತನ್ವಿ ಇಬ್ಬರು ಕೂಡ ಅಪ್ಪ ಅಮ್ಮನ ಆಶೀರ್ವಾದ ತಗೋತಾರೆ. ಇಟ್ ಮೀನ್ಸ್ ಅತ್ತೆ ಮಾವ ಆಶೀರ್ವಾದ ತಗೋತಾರೆ. ಅವರು ಕೂಡ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿ ಎಕ್ಸಾಮ್ನ ಚೆನ್ನಾಗಿ ಬರೀರಿ, ಒಳ್ಳೆ ಸ್ಕೋರ್ ಮಾಡಬೇಕು, ಜಸ್ಟ್ ಎಕ್ಸಾಮ್ ಬರೆದು ಪಾಸ್ ಆಗೋದಲ್ಲ, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಹೇಳ್ತಾರೆ. ನಂತರ ತನ್ವಿ ಮತ್ತು ಭಾಗ್ಯಗೆ ತುಂಬ ಲೇಟ್ ಆಗ್ತಿರುತ್ತೆ. ಆಗ ತಾಂಡವ್ ನೀವೇನು ಬಸ್ಸಲ್ಲಿ ಹೋಗಬೇಕಾಗಿಲ್ಲ, ಬಸ್ಸು ಆಟೋ ಇಟ್ಕೊಂಡು ಹೋದರೆ ನಿಮಗೆ ತಡ ಆಗುತ್ತೆ, ನಾನೇ ನಿಮಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ಫುಲ್ ಶಾಕ್ ಆಗುತ್ತೆ. ಫೈನಲಿ ತಾಂಡವೇ ತನ್ವಿ ಹಾಗೆ ಭಾಗ್ಯನ ಕರ್ಕೊಂಡು ಸ್ಕೂಲ್ ಕಡೆ ಹೋಗ್ತಿದ್ದಾರೆ. ನಂತರ ಈ ಕಡೆ ಶ್ರೇಷ್ಠ ಮನೆಯಿಂದ ಕೆಲ್ಸಕ್ಕೆ ಹೋಗಬೇಕು. ಅಷ್ಟರಲ್ಲಿ ಮಹೇಶ್ ಹಾಜರಾಗ್ತಾರೆ. ಇದೇನಿದು, ನಾನು ನಿನ್ನ ಮನೆಗೆ ಬಾ ಅಂತ ಕರೆದ್ನ ಅಂದಾಗ ಮನೆಗೆ ಬಂದ್ರೇನು ನೀವೇ ತಾನೇ ಕರ್ತಿದ್ದು ಅಂತ ಹೇಳಿ ಒಳಗಡೆ ಬರ್ತಿದ್ದಾಗೆ ಸುಂದ್ರಿ ಮತ್ತು ಮಹೇಶ್ ತುಂಬ ಅಪರೂಪವಾಗಿ ನೋಡಿ ಫುಲ್ ಖುಷಿ ಆಗಿಬಿಡ್ತಾರೆ, ಹೆವಿ ಮಾತಾಡ್ತಾರೆ. ಆನಂತರ ಇಲ್ಲಿ ಶ್ರೇಷ್ಠ ನನಗೆ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾರೆ. ಖಂಡಿತ ನನ್ನ ಕೆಲಸ ಕೊಟ್ಟ ಮೇಲೆ ಮಾಡೇ ತೀರ್ತೀನಿ ಅಂತ ಮಹೇಶ್ ಹೇಳ್ತಿದ್ರೆ, ತಾಂಡವ್ ಮಗ ತನ್ಮಯ್ ಗುಂಡಣ ಅಂತಿದ್ದಾನೆ. ಅವನು ಒಂದು ಸತ್ಯನ ಮುಚ್ಚಿಟ್ಟಿದ್ದಾನೆ, ಸುಳ್ಳು ಹೇಳಿದಾನೆ. ತಾಂಡವ್ಗೆ ಎಷ್ಟು ಹೇಳಿದ್ರು ಕೂಡ ಅವನಿಗೆ ಅರ್ಥ ಆಗ್ತಿಲ್ಲ. ಅವನು ಏನು ಸುಳ್ಳು ಹೇಳಿದಾನೋ ಅದು ತಾಂಡವ್ ಮುಂದೆ ಬಟಾ ಬಯಲಾಗಬೇಕು. ತಾಂಡವ್ಗೆ ಅವನ ಮಗ ಸುಳ್ಳು ಹೇಳಿದಾನೆ ಅನ್ನೋದು ಗೊತ್ತಾಗಬೇಕು. ಆ ರೀತಿ ನೀನೇನು ಮಾಡಬೇಕು, ನೀನೇನು ಮಾಡ್ತೀಯ ಎಂತ ಮಾಡ್ತೀಯ ನನಗಂತೂ ಗೊತ್ತಿಲ್ಲ, ಆದರೆ ಮಗನ ಮಂಡವಾಳ ಅವನ ಮುಂದೆ ತೆರೆದುಕೊಳ್ಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ. ದುಡ್ಡನ್ನು ಕೊಡ್ತಾಳೆ. ಅಯ್ಯೋ ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಅಂತ ಅಂದದ್ದೇ ತಡ. ಈ ಕಡೆ ತನ್ಮಯ್ ಕೂಡ ಸ್ಕೂಲ್ಗೆ ಹೋಗಿಲ್ಲ, ಫ್ರೆಂಡ್ಸ್ ಜೊತೆ ಬಂಕ್ ಮಾಡಿ ಐಸ್ ಕ್ರೀಮ್ ತಿಂತಿದ್ದಾನೆ. ಈ ಕಡೆ ಫ್ರೆಂಡ್ಸ್ ಎಲ್ಲರೂ ಕೂಡ ಏನಿದು ಮಾಡ್ತಿರೋದು ತಪ್ಪಲ್ವಾ ಅಂತ ಹೇಳಿದಕ್ಕೆ ತಪ್ಪೇನೂ ಇಲ್ಲ, ಮೇಡಮ್ಗೆ ಗೊತ್ತೂ ಆಗಲ್ಲ, ಗೊತ್ತಾದರೆ ನನ್ನ ಫ್ರೆಂಡ್ಗೆ ಸಹಾಯ ಮಾಡೋಗ್ತಾನೆ, ಅವ್ನು ಹೋಮ್ವರ್ಕ್ ಮಾಡಿಲ್ಲ ಅದಕ್ಕೋಸ್ಕರ ಬಂಕ್ ಮಾಡಿದ್ದೀವಿ, ನಾನು ಚಿಕ್ಕಿನೇ ಹೇಳಿದ್ದಾರೆ, ಪೂಜಾ ಚಿಕ್ಕಿ ತಪ್ಪು ಮಾಡಿದ್ರೆ ಒಳ್ಳೇದಕ್ಕೋಸ್ಕರ ಅದು ತಪ್ಪಲ್ಲ ಅಂತ, ಹಾಗೆ ನಾವು ಕೂಡ ಒಳ್ಳೇದಕ್ಕೆ ಮಾಡ್ತಿರೋದಲ್ವಾ ಅಂತ ಹೇಳ್ತಿದ್ದಾನೆ. ಅಷ್ಟರಲ್ಲಿ ಒಂದು ತಾತನ ವೇಷದಲ್ಲಿ ಮಹೇಶ ಬರ್ತಾರೆ. ಹಾಗೆ ದೊಪ್ಪಂತ ಬಿದೋಗ್ತಿದ್ದಾಗೆ ಮಕ್ಕಳೆಲ್ಲ ಹೋಗಿ ಎದಿಳ್ಸಕ್ಕೆ ಟ್ರೈ ಮಾಡಿದಾಗ ಗುಂಡನ್ನ ಕೈ ಕೊಟ್ರೆ ನೀನು ನನ್ನ ಕೈ ಕೊಡ್ಬೇಡ, ನನ್ನ ಟಚ್ ಮಾಡಬೇಡ ಅಂತ ಹೇಳ್ತಾರೆ. ಮಹೇಶ್ ವಯಸ್ಸಾದಂತಹ ವ್ಯಕ್ತಿ ಆಗಿರ್ತಾರೆ. ನಂತರ ಹೋಗಿ ನನ್ನ ಕೈ ಐಸ್ ಕ್ರೀಮ್ ಆಗಿದೆಯಾ ಅಂತ ನಾನು ತೊಳ್ಕೊಂಡು ಬರ್ತೀನಿ ಅಂತ ಹೋಗಿ ಗುಂಡನ್ನ ಕೈ ತೊಳ್ಕೊಂಡು ಬರ್ತಾನೆ. ಕೈ ತೊಳ್ಕೊಂಡು ಬಂದ್ರು ನನ್ನ ಮುಟ್ಬೇಡ ಅಂತಿದ್ದಾರೆ. ಯಾಕೆ ಏನು ಅಂದಾಗ ನೀನು ಒಳ್ಳೆಯವನಲ್ಲ, ಕೆಟ್ಟವನು, ನೀನು ಸುಳ್ಳು ಹೇಳ್ತೀಯ, ಮೋಸ ಮಾಡ್ತೀಯ ಅಂತಿದ್ರೆ ಇಲ್ಲ ನಾನು ತಪ್ಪೇ ಮಾಡಲ್ಲ, ನಾನು ತುಂಬಾನೇ ಒಳ್ಳೆ ಹುಡುಗ, ನಮ್ಮಮ್ಮ ಯಾವಾಗಲೂ ನನ್ನ ಪಾಪದ ಹುಡುಗ ಅಂತ ಹೇಳ್ತಾರೆ ಅಂದಾಗ ಬೇಕಿದ್ರೆ ನಿನಗೆ ನೀನೇ ನೆನ್ಸ್ಕೊ, ನಿಮ್ಮ ಅಪ್ಪ ಅಮ್ಮಂಗೆ ಸುಳ್ಳು ಹೇಳಿಲ್ವಾ ನೀನು ಅಂತಾಗೆ ಸುಳ್ಳು ಹೇಳಿರೋದು ಅರ್ಥ ಆಗುತ್ತೆ. ಬಟ್ ಪೂಜಾ ಚಿಕ್ಕಿ ಹೇಳಿದ್ದು ಕೂಡ ಅರ್ಥ ಆಗುತ್ತೆ ಅವನಿಗೆ, ಮತ್ತೆ ನೆನಪಾಗುತ್ತೆ. ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂದಾಗ ನೀನು ತಪ್ಪು ಮಾಡಿದ, ನಿನ್ನ ಮುಖದಲ್ಲೇ ಕಾಣಿಸ್ತಿದೆ, ನೀನೊಬ್ಬ ಸುಳ್ಳುಗಾರ, ಮೂಸ್ಕಾರ, ನಿನ್ನ ತಂದೆ ತಾಯಿಗೆ ಸುಳ್ಳು ಹೇಳಿರೋನು ಅಂತ, ನಿನ್ನಂತೂ ನನ್ನ ಮುಟ್ಬೇಡ, ಇವನು ಒಳ್ಳೆಯವನಲ್ಲ, ಯಾರು ಇವನ ಜೊತೆ ಸೇರ್ಬೇಡಿ ಅಂತ ಕೂಡ ಹೇಳ್ತಾರೆ ಮಹೇಶ್. ನಂತರ ಈ ಕಡೆ ನೋಡು, ನೀನು ಸುಳ್ಳು ಅಪ್ಪನ ವಿಷಯದಲ್ಲಿ ಹೇಳಿರೋದ್ರಿಂದ ನಿನ್ನ ಅಮ್ಮಂಗೆ ತೊಂದರೆ ಆಗ್ಬೋದು, ಜೀವಕ್ಕೂ ಕೂಡ ಅಪಾಯ ಆಗ್ಬೋದು ಅಂತ ಹೆದರಿಸಿ ಅಲ್ಲಿಂದ ಕೆಲಸ ಆಯಿತು ಅಂತ ಅನ್ಕೊಂಡು ಹೊರಟ್ರೆ ನಿಜವಾಗ್ಲೂ ಗುಂಡಣ್ಣ ಹೆದರ್ಕೊಂಡ್ಬಿಟ್ಟಿದ್ದಾನೆ. ನಂತರ ಈ ಕಡೆ ಭಾಗ್ಯ ಮತ್ತೆ ತನ್ವಿನ ಕರ್ಕೊಂಡು ಸ್ಕೂಲಿಗೆ ಬಂದು ಆಲ್ ದ ಬೆಸ್ಟ್ ತನ್ವಿ ಅಂತ ಹೇಳಿ ಭಾಗ್ಯಗೂ ಆಲ್ ದ ಬೆಸ್ಟ್ ಹೇಳಿದಾಗ ಶಾಕ್ ಆಗುತ್ತೆ. ನೀವು ನನಗ ಅಂದಾಗ ಹೌದು ಎಕ್ಸಾಮ್ ಕಷ್ಟಪಟ್ಟು ಓದಿದ್ಯಲ್ವಾ ಅದಕ್ಕೆ ಚೆನ್ನಾಗಿ ಬರೀಲಿ ಅಂತ ಅಂದಾಗ ಇದೆಲ್ಲ ಬೇಡ ಅಂತ ಹೇಳಿದ್ರೆ ಸರಿ ಆಯಿತು ಬಿಡು, ಬೆರೆಯೋಕ್ಕಾದ್ರೂ ಬರೀದನಾರು ಇರು, ಫೇಲ್ ಆರು ಆಗು, ನನಗೇನು ಅಂದಾಗ ಇದೇ ರೀತಿ ನೀವಿದ್ರೇನೆ ಒಳ್ಳೇದು. ಯಾಕೆ ಹೇಳಿ ನಾಟಕನ ಸಹಿಸೋಕ್ಕಿಂತ ಕೈ ಸತ್ಯನ ಒಪ್ಕೊಂಡು ಕೇಳಿಸ್ಕೊಳ್ಳೋದೇ ಚೆನ್ನಾಗಿರುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ನಂತರ ಈ ಕಡೆ ಇಬ್ರು ಕೂಡ ಸ್ಕೂಲ್ಗೆ ಹೊರಟ್ರೆ ಈ ಕಡೆ ತಾಂಡವ್ ಕುತ್ಕೋತಿದ್ದಾಗೆ ಹಾಲ್ ಟಿಕೆಟ್ನ ತೆಗೆದು ನೋಡಿ ಖುಷಿ ಪಟ್ಟು ಅಲ್ಲಿಂದ ಚಲ್ಗಯ ಮಾಡೇ ಬಿಡ್ತಾರೆ. ಈ ಕಡೆ ಭಾಗ್ಯ ಒಂದು ಕನ್ಸಲ್ಲೂ ಇಲ್ಲ ತನ್ನ ಹಾಲ್ ಟಿಕೆಟ್ ಮಿಸ್ ಆಗಿದೆ ಅಂತ ಕಾರಿಡಾರಲ್ಲಿ ಕುತ್ಕೊಂಡು ಓದ್ಕೋತಿದ್ದಾಳೆ. ಈ ಕಡೆ ತನ್ವಿ ಫ್ರೆಂಡ್ಸ್ ಹೋಗಿ ಭಾಗ್ಯ ಅವ್ರ ಹತ್ರನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ಕೊತಿದ್ದಾರೆ.
ಈ ಕಡೆ ತನ್ವಿ ಅಂತೂ ನಾನು ಇದ್ಕೊಂಡು ನನ್ನ ಫ್ರೆಂಡ್ಸ್ ಆಗಿ ನಮ್ಮ ಅಮ್ಮನ ಹತ್ರ ಹೋಗಿ ಸಾಲ್ವ್ ಮಾಡಿಸ್ಕೋತೀರಾ, ನೋಡ್ತಾರೆ ಎಕ್ಸಾಮ್ ಮುಗ್ದು ಹೋಗ್ತಿರ್ಬೇಕಿದ್ರೆ ನಿಮ್ಗೆ ಎಲ್ರಿಗೂ ಕೂಡ ನಾನು ಎಷ್ಟು ಚೆನ್ನಾಗಿ ಓದ್ತೀನಿ ಅಂತ ಗೊತ್ತಾಗುತ್ತೆ, ನನ್ನಿಂದನೇ ನೀವು ಬರ್ತೀರಾ ಅಂತ ಹೇಳ್ತಾಳೆ. ನಂತರ ಈ ಕಡೆ ಬೆಲ್ ರಿಂಗ್ ಆಗುತ್ತೆ, ಈ ಕಡೆ ಮಗಳಿಗೆ ಬಂದು ಆಲ್ ದ ಬೆಸ್ಟ್ ಹೇಳ್ತಾರೆ. ಆದರೆ ಮಗಳು ಹೇಳಲ್ಲ. ಯಾಕೆ ಅಂದಾಗ, ಯಾಕೆ ಅಂದರೆ ನಿನ್ಗೇನು ಆಲ್ ದ ಬೆಸ್ಟ್ ಅವಶ್ಯಕತೆ ಇಲ್ಲ, ನನಗಿಂತ ನೀನೇ ತುಂಬ ಚೆನ್ನಾಗಿ ಬರೀತೀಯ ಅಂದಾಗ ಖಂಡಿತ ನೀನು ಚೆನ್ನಾಗಿ ಬರೀತೀಯ ಮಗಳ ಅಂತ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಕುತ್ಕೊಂಡಿದ್ರೆ ಈ ಕಡೆ ತನ್ವಿ ಫಾರ್ಮುಲಾ ನೆನಪು ಮಾಡ್ಕೊತಿದ್ದಾಳೆ. ಇದು ಫ್ರೆಂಡ್ಸ್ಗೆ ಆಗತ್ತ ತರುತ್ತೆ, ಏನಿದು ತನ್ವಿ ಈ ಥರ ಅಂತ. ನಂತರ ನಾನು ಫಾರ್ಮುಲಾ ನೆನೆಸ್ಕೊತಿದ್ದೀನಿ ಅಂತ ಹೇಳ್ತಾಳೆ. ಅಮ್ಮಂಗೆ ತುಂಬಾ ಖುಷಿ ಆಗುತ್ತೆ ಅದನ್ನು ನೋಡಿ, ಬಿಕಾಸ್ ಅವರು ಕೂಡ ಅದೇ ಹಾಲಲ್ಲಿ ಬಿದ್ದಿದ್ದಾರೆ. ನಂತರ ಈ ಕಡೆ ಮನೇಲಿ ಕೂತ್ಕೊಂಡು ತನ್ವಿ ಮತ್ತು ಭಾಗ್ಯ ಯಾವ ರೀತಿ ಚೆನ್ನಾಗಿ ಓದ್ಕೊಂಡ್ರು, ಬೆಳಗ್ಗೆವರೆಗೂ ಹೇಗೆ ಓದ್ಕೊಂಡ್ರು, ರಾತ್ರಿ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ವಿ ಓದಿದ್ದು, ಅದಕ್ಕೆ ಚಾಲೆಂಜ್ ಅನ್ನೋ ರೀತಿ ಭಾಗ್ಯ ಓದಿದ್ದು, ಮಗಳನ್ನ ಇನ್ಸ್ಪೈರ್ ಮೋಟಿವೇಟ್ ಮಾಡಿದ್ದು, ಜೊತೆಗೆ ಮಗಳಂತೂ ನಾನು ಚೆನ್ನಾಗಿ ಓದಿ ಪಾಸ್ ಆಗಲೇಬೇಕು, ಇಲ್ಲಾಂದರೆ ಲೈಫ್ ಲಾಂಗ್ ಅಮ್ಮಂಗಿಂತ ಕಡಿಮೆ ಮಾರ್ಕ್ಸ್ ತೆಗ್ದೆ ಅಂತ ಆಡ್ಕೊಂಡ್ಬಿಡ್ತೀರಾ ಅಂತ ಹೇಳಿ ಚೆನ್ನಾಗಿ ಓದಿದ್ದು, ಯಾವತ್ತೂ ಕೂಡ ಇಷ್ಟು ಚೆನ್ನಾಗಿ ಓದಿಲ್ದೇ ಇರೋರು ಚೆನ್ನಾಗಿ ಓದ್ತಿದ್ದೀನಿ ಅಂದಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಾರೆ. ನಂತರ ಈ ಕಡೆ ಇನ್ವಿಜಿಲೇಟರ್ ಬಂದು ಆಲ್ ದ ಬೆಸ್ಟ್ನ ತಿಳಿಸಿ ಕಾಪಿ ಮಾಡಬಾರ್ದು ಅಂತ ಹೇಳಿ ಹಾಲ್ ಟಿಕೆಟ್ನ ತೆಗೀರಿ ಅಂದಾಗ ಎಲ್ಲರೂ ತೆಗೆದ್ರೆ ಭಾಗ್ಯ ಹತ್ರ ಇಲ್ಲ. ಶಾಕ್ ಆಗಿ ಗಾಬರಿ ಆದಾಗ ಏನಿದು, ಯಾಕೆ, ಏನು ಅಂತ ವಿಚಾರ ಮಾಡಿದಾಗ ಹಾಲ್ ಟಿಕೆಟ್ ಕಾಣಿಸ್ತಿಲ್ಲ, ಇಲ್ಲೇ ಕಾಂಪೋಸ್ಟ್ ಬಾಕ್ಸಲ್ಲಿ ಇಟ್ಟಿದ್ದೆ ಅಂದಾಗ ಚಿಕ್ಕವ್ರು ತಪ್ಪು ಮಾಡಿದ್ರೆ ಮರತ್ರ ಕ್ಷಮಿಸ್ಬಹುದು, ಏನೋ ಹೇಳ್ಬೋದು, ಆದರೆ ದೊಡ್ಡವರಾಗಿ ನೀವು ಮರಿತೀರಾ ಅಂದರೆ ಏನು ಹೇಳೋಕ್ಕಾಗುತ್ತೆ. ನೋಡಿ, ಆ ಹಾಲ್ ಟಿಕೆಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇಲ್ಲ, ದಯವಿಟ್ಟು ಹೋಗಿ ಹಾಲ್ ಟಿಕೆಟ್ ತೊಗೊಂಡು ಬನ್ನಿ, ಇಲ್ಲಿ ಕೂತ್ಕೋಬಾರ್ದು ನೀವು ಅಂತ ಹೊರಗಡೆ ಕಳಿಸ್ತಾರೆ. ಈ ಕಡೆ ತನ್ವಿಗೂ ಬೇಜಾರಾಗುತ್ತೆ ಅಮ್ಮ ಬರೀದಿರೋದು, ಬಟ್ ಅವಳನ್ನ ಎಕ್ಸಾಮ್ ಚೆನ್ನಾಗಿ ಬರೀ ಅಂತಾನೆ ಅಮ್ಮ ಹೋಗ್ತಾರೆ. ನಂತರ ಈ ಕಡೆ ಏನು ಮಾಡೋದು ಅಂತ ತೋಚ್ತಾ ಇದ್ದಾಗ ಇನ್ವಿಜಿಲೇಟರ್ ಬಂದು ನೋಡಿ, ನೀವು ಹಾಲ್ ಟಿಕೆಟ್ ಇದ್ದರೆ ಒಳಗಡೆ ಬರೋ ಹಾಗಿಲ್ಲ, ಆದರೆ ನಿಮ್ಗೊಂದು ಆಪ್ಷನ್ ಇದೆ, ಸ್ಕೂಲ್ಗೆ ಹೋಗಿ ಮತ್ತೊಂದು ಡೂಪ್ಲಿಕೇಟ್ ಹಾಲ್ ಟಿಕೆಟ್ನ ಇಸ್ಕೊಂಡು ಬನ್ನಿ ಅಂದಾಗ ಆ ರೀತಿ ಅವಕಾಶ ಇದೆಯಾ ಅಂದಾಗ ಖಂಡಿತ ಇದೆ, ಆದರೆ ಜಸ್ಟ್ 15 ನಿಮಿಷದಲ್ಲಿ ಬರಬೇಕು. 15 ನಿಮಿಷ ತಡವಾಗಿ ಬಂದರೆ ಅವಕಾಶ ಇದೆ, ಪ್ರೊವಿಷನ್ ಇದೆ, ನೀವು ಒಳಗಡೆ ಬರ್ಬೋದು, ಇಲ್ಲಾಂದರೆ ಖಂಡಿತ ಸಾಧ್ಯ ಇಲ್ಲ ಅಂದಾಗ ಈಗಲೇ ಹೋಗ್ತೀನಿ ಅಂತ ಹೇಳಿ ಭಾಗ್ಯ ಹೊರಟಿದ್ದಾಳೆ. ಹಾಗಾದರೆ ಭಾಗ್ಯ ಹೋಗಿ ಸ್ಕೂಲಲ್ಲಿ ಸುಲಭಕ್ಕೆ ಡೂಪ್ಲಿಕೇಟ್ ಹಾಲ್ ಟಿಕೆಟ್ನ ತಗೊಂಡು 15 ನಿಮಿಷದೊಳಗೆ ಇದೇ ಸ್ಕೂಲ್ಗೆ ಮತ್ತೆ ಬಂದು ಎಕ್ಸಾಮ್ ಬರೀತಾರೆ. ಏನೆಲ್ಲ ಸವಾಲು ಎದುರಿಸ್ಬೋದು, ಫೈನಲಿ ಬರೀತಾರೆ. ಬಟ್ ಹೇಗೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.